ಧನು ರಾಶಿಯವರೇ, ಜೂನ್ ತಿಂಗಳ 26, 27, 28 ಮತ್ತು 29ರ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಏಕೆ ಎಷ್ಟೋ ಮಹತ್ವದಾಗಿವೆ ಎಂದು ತಿಳಿದುಕೊಳ್ಳಬೇಕಾದರೆ ನೀವು ಈ ಜ್ಯೋತಿಷ್ಯದ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಕೇಳಬೇಕು. ಏಕೆಂದರೆ ಈ 4 ದಿನಗಳಿಗೆ ಸಂಬಂಧಿಸಿದ ಪ್ರಧಾನ ಸಂಕೇತ ಒಂದೇ ದೇವರು ತಡ ಮಾಡಿದರೂ ದೊಡ್ಡದನ್ನೇ ಕೊಡಲಿದ್ದಾನೆ. ಬಹಳ ದಿನಗಳಿಂದ ನೀವು ಎದುರು ನೋಡುತ್ತಿರುವ ಉದ್ಯೋಗ, ಹಣ, ವಿವಾಹ, ಪ್ರೀತಿ, ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಅಥವಾ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ತಡವಾಗುತ್ತಿರುವಂತೆ ಅನಿಸುತ್ತಿದ್ದರೆ ಅದಕ್ಕೆ ಅಸಲಿ ಕಾರಣವೇನು? ಈ 4 ದಿನಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ, ನಿಮ್ಮ ಅದೃಷ್ಟದ ಬಾಗಿಲುಗಳು ಯಾವಾಗ ತೆರೆದುಕೊಳ್ಳಲಿವೆ ಎಂಬುದನ್ನು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಅದಕ್ಕಾಗಿಯೇ ಧನು ರಾಶಿಯವರು 1 ನಿಮಿಷವನ್ನೂ ಮಿಸ್ ಮಾಡದೆ ಕೊನೆಯವರೆಗೂ ಗಮನಿಸಿ. ಏಕೆಂದರೆ ಕೊನೆಯಲ್ಲಿ ಹೇಳಲಿರುವ ದೈವಿಕ ಪರಿಹಾರ ಮತ್ತು ಶುಭ ಸೂಚನೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವ ಅವಕಾಶವನ್ನು ಹೊಂದಿವೆ. ಮತ್ತು ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಇದರ ಮೂಲಕ ಪ್ರತಿದಿನ ಬರುವ ರಾಶಿಫಲಗಳು, ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಗ್ರಹಗಳ ವಿಶೇಷ ಫಲಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಧನು ರಾಶಿಯವರಿಗೆ ಜೂನ್ 26, 27, 28, 29ರ ದಿನಾಂಕಗಳು ಬಹಳ ವಿಶೇಷವಾದ ದಿನಗಳಾಗಿ ಕಾಣಿಸುತ್ತಿವೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವರಿಗೆ ಕಳೆದ ಕೆಲವು ವರ್ಷಗಳಿಂದ ನಿಂತುಹೋಗಿದ್ದ ಒಂದು ಮುಖ್ಯ ವಿಷಯವು ಈಗ ಮೆಲ್ಲಗೆ ಚಲಿಸಲು ಪ್ರಾರಂಭಿಸಲಿದೆ. ಬಹಳಷ್ಟು ಧನು ರಾಶಿಯವರು ಈ ಮಧ್ಯಕಾಲದಲ್ಲಿ ಒಂದೇ ಪ್ರಶ್ನೆಯನ್ನು ತಮ್ಮ ಮನಸ್ಸಿನಲ್ಲಿ ಹಾಕಿಕೊಳ್ಳುತ್ತಿರುತ್ತಾರೆ: ನಾನು ಮಾಡುತ್ತಿರುವ ಕಷ್ಟಕ್ಕೆ ಫಲ ಯಾವಾಗ ಬರುತ್ತದೆ ಎಂದು. ನಿಜ ಹೇಳಬೇಕೆಂದರೆ ನೀವು ಕಷ್ಟಪಡುವುದನ್ನು ನಿಲ್ಲಿಸಿಲ್ಲ, ಪ್ರಯತ್ನಿಸುವುದನ್ನು ನಿಲ್ಲಿಸಿಲ್ಲ, ಆದರೆ ಫಲ ಮಾತ್ರ ತಡವಾಗುತ್ತಾ ಬಂದಿದೆ. ಅದೇ ವಿಷಯವು ನಿಮ್ಮ ಮನಸ್ಸಿನಲ್ಲಿ ನೋವನ್ನು ಹೆಚ್ಚಿಸಿದೆ. ಕೆಲವೊಮ್ಮೆ ನೀವು ದೇವರನ್ನು ಪ್ರಶ್ನಿಸಿರಬಹುದು, ನನಗೆ ಏಕೆ ಹೀಗೆ ಆಗುತ್ತಿದೆ ಎಂದು. ಆದರೆ ಈ 4 ದಿನಗಳ ಗ್ರಹಸ್ಥಿತಿಯನ್ನು ಪರಿಶೀಲಿಸಿದರೆ ಒಂದು ಮುಖ್ಯವಾದ ವಿಷಯ ಅರ್ಥವಾಗುತ್ತಿದೆ: ನಿಮಗೆ ಬರಬೇಕಾಗಿರುವುದು ಸಣ್ಣದಲ್ಲ, ಅದಕ್ಕೆ ತಡವಾಗಿದೆ. ಗುರುಗ್ರಹದ ಪ್ರಭಾವವು ಧನು ರಾಶಿಯ ಮೇಲೆ ಬಲವಾಗಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಜೀವನದಲ್ಲಿ ನಡೆದ ಪ್ರತಿ ತಡದ ಹಿಂದೆ ಒಂದು ದೈವ ಸಂಕಲ್ಪವಿರುತ್ತದೆ. ಒಬ್ಬ ರೈತ ಬೀಜ ಬಿತ್ತಿದ ತಕ್ಷಣವೇ ಬೆಳೆ ಬರುವುದಿಲ್ಲ. ನೆಲದಲ್ಲಿ ಅದು ಕೆಲವು ಕಾಲ ಕಾಣಿಸದಂತೆ ಇರುತ್ತದೆ. ಹೊರಗೆ ನೋಡುವವರಿಗೆ ಏನೂ ನಡೆಯುತ್ತಿಲ್ಲ ಎಂದೆನಿಸುತ್ತದೆ, ಆದರೆ ಒಳಗಡೆ ಮಾತ್ರ ಬೇರು ಬೆಳೆಯುತ್ತಿರುತ್ತದೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿಯೂ ಕೆಲವು ಒಳ್ಳೆಯ ವಿಷಯಗಳು ಒಳಗಡೆ ರೂಪುಗೊಳ್ಳುತ್ತಿವೆ. ಅವು ಹೊರಗೆ ಕಾಣಿಸದೇ ಇರುವುದರಿಂದ ನೀವು ನಿರಾಶೆಗೊಳ್ಳುತ್ತಿದ್ದೀರಿ. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ಈ 4 ದಿನಗಳಲ್ಲಿ ಮುಖ್ಯವಾಗಿ ಶುಕ್ರವಾರ ಮತ್ತು ಶನಿವಾರ ಕೆಲವು ಆಶ್ಚರ್ಯಕರ ಬೆಳವಣಿಗೆಗಳು ಕಾಣಿಸಬಹುದು. ಬಹಳ ಕಾಲದಿಂದ ಫೋನ್ ಮಾಡದ ವ್ಯಕ್ತಿ ಅಕಸ್ಮಾತ್ತಾಗಿ ನಿಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ಉಪಯೋಗವಾಗುವ ಮಾಹಿತಿಯನ್ನು ಯಾರೋ ಹೇಳಬಹುದು. ನಿಂತುಹೋಗಿದ್ದ ಕೆಲಸದ ಬಗ್ಗೆ ಮತ್ತೆ ಚರ್ಚೆಗಳು ಮೊದಲಾಗುತ್ತವೆ. ಧನು ರಾಶಿಯವರಿಗೆ ಒಂದು ವಿಶೇಷ ಲಕ್ಷಣವಿರುತ್ತದೆ: ಇವರು ಬಹಳ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಸಣ್ಣ ವಿಷಯಗಳೊಂದಿಗೆ ತೃಪ್ತಿಪಡುವುದಿಲ್ಲ, ಜೀವನದಲ್ಲಿ ಬೆಳೆಯಬೇಕೆಂದು ಬಯಸುತ್ತಾರೆ. ಆದರೆ ಅದೇ ಕಾರಣದಿಂದ ನಿರಾಶೆಯನ್ನು ಹೆಚ್ಚಾಗಿ ಎದುರಿಸುತ್ತಾರೆ. ಈ 4 ದಿನಗಳಲ್ಲಿ ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು: ನಿಮಗೆ ತಡವಾದ ಪ್ರತಿ ವಿಷಯದ ಹಿಂದೆ ಒಂದು ಒಳ್ಳೆಯ ಕಾರಣವಿದೆ. ನೀವು ಕಳೆದುಕೊಂಡೆವು ಎಂದು ಅಂದುಕೊಂಡ ಕೆಲವು ಅವಕಾಶಗಳು ನಿಜವಾಗಿ ನಿಮಗೆ ಸರಿಹೊಂದದ ಅವಕಾಶಗಳಾಗಿರಬಹುದು. ಅದಕ್ಕೆ ಅವು ದೂರವಾಗಿವೆ. ಭಾನುವಾರದ ದಿನದಿಂದ ಪರಿಸ್ಥಿತಿಗಳು ಮತ್ತಷ್ಟು ಅನುಕೂಲಕರವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಸುತ್ತಮುತ್ತ ಇರುವವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಮೌಲ್ಯವನ್ನು ಗುರುತಿಸದವರು ಈಗ ನಿಮ್ಮೊಂದಿಗೆ ಮಾತನಾಡಲು ಮುಂದೆ ಬರಬಹುದು. ನಿಮ್ಮ ಪ್ರತಿಭೆಯನ್ನು ಪಟ್ಟಿಸಿಕೊಳ್ಳದವರು ಈಗ ನಿಮ್ಮ ಸಹಾಯವನ್ನು ಕೋರುವ ಪರಿಸ್ಥಿತಿ ಬರಬಹುದು. ಈ ಬದಲಾವಣೆ ಒಂದೇ ದಿನದಲ್ಲಿ ಬರುವುದಿಲ್ಲ, ಹೌದು, ಆದರೆ ಪ್ರಾರಂಭ ಮಾತ್ರ ಈ 4 ದಿನಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕುಟುಂಬದಲ್ಲಿ ಬದಲಾಗಲಿರುವ ಪರಿಸ್ಥಿತಿಗಳು ಮತ್ತು ನಿಮ್ಮ ಮೌಲ್ಯ ಹೆಚ್ಚಾಗುವ ಸಮಯವಿದು. ಧನು ರಾಶಿಯವರಿಗೆ ಕುಟುಂಬ ಎಂಬುದು ಎಷ್ಟೋ ಮುಖ್ಯವಾದದ್ದು. ಹೊರಗೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಮನೆಯಲ್ಲಿ ಇರುವವರ ಪ್ರೀತಿ, ಗೌರವ, ಆದರಕ್ಕಾಗಿ ಎದುರು ನೋಡುತ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ಕುಟುಂಬದಲ್ಲಿ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸಿರಬಹುದು. ಯಾರೋ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು, ನಿಮ್ಮ ಒಳ್ಳೆಯತನವನ್ನು ಗುರುತಿಸದೇ ಇರುವುದು, ನೀವು ಪಡುವ ಕಷ್ಟವನ್ನು ಪಟ್ಟಿಸಿಕೊಳ್ಳದೇ ಇರುವುದು ಮುಂತಾದ ಪರಿಸ್ಥಿತಿಗಳು ಏರ್ಪಟ್ಟಿರಬಹುದು. ಈ 4 ದಿನಗಳಲ್ಲಿ ಆ ಪರಿಸ್ಥಿತಿ ಕ್ರಮವಾಗಿ ಬದಲಾಗಲು ಪ್ರಾರಂಭವಾಗುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಮೊದಲು ಮಾಡುತ್ತಾರೆ.
ಇದುವರೆಗೆ ನಿಮ್ಮ ಮೇಲೆ ಸಂದೇಹ ಇಟ್ಟುಕೊಂಡಿದ್ದವರು ನಿಮ್ಮ ಮಾತುಗಳಲ್ಲಿ ನಿಜವಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಮುಖ್ಯವಾಗಿ ಮನೆಯಲ್ಲಿ ಹಿರಿಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸೂಚನೆಗಳಿವೆ. ಶನಿವಾರ ಮತ್ತು ಭಾನುವಾರದ ದಿನ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶವಿದೆ. ಅದು ಆಸ್ತಿ ವಿಷಯವಾಗಿರಬಹುದು, ಮಕ್ಕಳ ಭವಿಷ್ಯದ ಬಗ್ಗೆ ಇರಬಹುದು ಅಥವಾ ಮನೆಯಲ್ಲಿ ಒಂದು ಶುಭಕಾರ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಆ ನಿರ್ಧಾರದಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ. ನಿಮ್ಮ ಮಾತಿಗೆ ಪ್ರಾಧಾನ್ಯತೆ ಹೆಚ್ಚುತ್ತದೆ. ಮನೆಯಲ್ಲಿ ಒಬ್ಬ ಮಹಿಳೆಯ ಮೂಲಕ ಶುಭವಾರ್ತೆ ಬರುವ ಅವಕಾಶವೂ ಇದೆ. ಅದು ನಿಮ್ಮ ಹೆಂಡತಿ, ತಾಯಿ, ಅಕ್ಕ, ತಂಗಿ ಅಥವಾ ಮಗಳ ರೂಪದಲ್ಲಿ ಬರಬಹುದು. ಕೆಲವು ಕಾಲದಿಂದ ಮನೆಯಲ್ಲಿ ಇದ್ದ ಭಾರವಾದ ವಾತಾವರಣವು ಕಡಿಮೆಯಾಗಿ ಪ್ರಶಾಂತತೆ ಹೆಚ್ಚುತ್ತದೆ. ಮುಖ್ಯವಾಗಿ ಸೋಮವಾರದ ಹೊತ್ತಿಗೆ ಕುಟುಂಬದ ಸದಸ್ಯರು ಒಟ್ಟಿಗೆ ಕುಳಿತು ಮಾತನಾಡುವ ಸಂದರ್ಭ ಏರ್ಪಡುತ್ತದೆ. ಧನುರಾಶಿಯವರು ಬಹಳಷ್ಟು ಬಾರಿ ತಮ್ಮ ನೋವನ್ನು ಹೊರಗೆ ಹಾಕುವುದಿಲ್ಲ. ಅದಕ್ಕೆ ಮನೆಯಲ್ಲಿ ಇರುವವರಿಗೂ ಅವರ ಮನಸ್ಸಿನಲ್ಲಿ ಏನಿದೆಯೋ ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ. ಆದರೆ ಈಗ ಪರಿಸ್ಥಿತಿಗಳು ಬದಲಾಗುತ್ತಿವೆ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಹೇಳಲು ಸರಿಯಾದ ಸಮಯ ಲಭಿಸುತ್ತದೆ. ಪ್ರೇಮ ವಿವಾಹದ ವಿಷಯಗಳಲ್ಲಿನ ತಡದ ಹಿಂದೆ ದೈವ ಸಂಕಲ್ಪವಿದೆ. ಧನುರಾಶಿಯವರಿಗೆ ಪ್ರೀತಿ ಮತ್ತು ವಿವಾಹದ ವಿಷಯಗಳು ಈ ಮಧ್ಯಕಾಲದಲ್ಲಿ ಎಷ್ಟೋ ಆಲೋಚನೆಗಳಿಗೆ ಕಾರಣವಾಗಿರಬಹುದು. ಮುಖ್ಯವಾಗಿ ವಿವಾಹ ತಡವಾಗುತ್ತಿರುವವರು, ಒಂದು ಸಂಬಂಧ ಕುದುರಿ ಮತ್ತೆ ನಿಂತು ಹೋದವರು, ಪ್ರೀತಿಯಲ್ಲಿ ಅಪಾರ್ಥಗಳನ್ನು ಎದುರಿಸಿದವರು ಈ 4 ದಿನಗಳ ಪ್ರಭಾವವನ್ನು ಬಹಳ ಬಲವಾಗಿ ಅನುಭವಿಸಲಿದ್ದಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ರಂಗಕ್ಕೆ ಸಂಬಂಧಿಸಿದ ಪ್ರಧಾನ ಸಂಕೇತವು ಅದೇ ದೇವರು ತಡಮಾಡಿದರೂ ದೊಡ್ಡದನ್ನೇ ನೀಡಲಿದ್ದಾನೆ. ನೀವು ಬಯಸಿದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರದೇ ಇರುವುದರಿಂದ ಬೇಸರಪಟ್ಟುಕೊಂಡಿರಬಹುದು. ಒಂದು ಸಂಬಂಧ ಕೊನೆಯ ನಿಮಿಷದಲ್ಲಿ ನಿಂತು ಹೋಗುವುದರಿಂದ ಮನಸ್ಸಿನಲ್ಲಿ ಗಾಯ ಉಳಿದಿರಬಹುದು. ಆದರೆ ಈಗ ಹಿಂದಿರುಗಿ ನೋಡಿದರೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿಯಲ್ಲ ಎಂದು ಅರ್ಥವಾಗುವ ಪರಿಸ್ಥಿತಿ ಬರಬಹುದು. ಗುರುಗ್ರಹದ ಪ್ರಭಾವದ ಕಾರಣದಿಂದ ಈ ಸಮಯದಲ್ಲಿ ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಹೆಚ್ಚುತ್ತದೆ. ಇದುವರೆಗೆ ಸಂದೇಹದಲ್ಲಿದ್ದ ವಿಷಯಗಳು ಒಂದೊಂದಾಗಿ ಹೊರಬರುತ್ತವೆ. ಯಾರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ, ಯಾರು ಅವಶ್ಯಕತೆಗಾಗಿ ಮಾತ್ರ ಹತ್ತಿರವಾಗಿದ್ದಾರೆ ಎಂಬ ವಿಷಯ ನಿಮಗೆ ಅರ್ಥವಾಗುತ್ತದೆ. ವಿವಾಹಕ್ಕಾಗಿ ಎದುರು ನೋಡುತ್ತಿರುವ ಧನುರಾಶಿಯವರಿಗೆ ಈ 4 ದಿನಗಳಲ್ಲಿ ಒಂದು ಹೊಸ ಆಶೆ ಕಾಣಿಸುತ್ತದೆ. ಹಿಂದೆ ತಿರಸ್ಕರಿಸಲ್ಪಟ್ಟ ಸಂಬಂಧಗಳ ಬಗ್ಗೆ ಬೇಸರಪಡುತ್ತಿರುವವರು ಈಗ ಒಂದು ವಿಷಯವನ್ನು ಗುರುತಿಸಬೇಕು. ಆ ಸಂಬಂಧಗಳು ನಿಂತು ಹೋಗುವುದು ನಿಮಗೆ ನಡೆದ ನಷ್ಟವಲ್ಲ, ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳು ಬದಂತೆ ದೈವವು ಮಾಡಿದ ರಕ್ಷಣೆಯಾಗಿರಬಹುದು. ವಿವಾಹಿತರಾದ ಧನುರಾಶಿಯವರಿಗೂ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತಿವೆ. ಗಂಡ ಹೆಂಡತಿಯ ನಡುವೆ ಕೆಲವು ದಿನಗಳಿಂದ ಇದ್ದ ತಣ್ಣನೆಯ ವಾತಾವರಣ ಕಡಿಮೆಯಾಗುತ್ತದೆ. ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಹೆಚ್ಚುತ್ತದೆ. ಈ ದಿನಗಳಲ್ಲಿ ಸಂಗಾತಿ ಹೇಳುವ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದು ಬಹಳ ಒಳ್ಳೆಯದು. ಹಾಗೆ ಮಾಡಿದರೆ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತದೆ. ಉದ್ಯೋಗ ಜೀವನದಲ್ಲಿ ಅಡಗಿರುವ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯವಿದು. ಧನುರಾಶಿಯವರು ಕಷ್ಟಪಡುವುದರಲ್ಲಿ ಎಂದಿಗೂ ಹೆಜ್ಜೆ ಹಿಂದೆ ಇಡುವುದಿಲ್ಲ. ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಇವರ ಕಷ್ಟಕ್ಕೆ ಸರಿಯಾದ ಗುರುತಿಸುವಿಕೆ ತಡವಾಗಿ ಬರುತ್ತದೆ. ಈ 4 ದಿನಗಳ ಗ್ರಹಚಲನವನ್ನು ನೋಡಿದರೆ ಆ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣಿಸುತ್ತದೆ. ಇದುವರೆಗೆ ನೀವು ಮಾಡಿದ ಕಷ್ಟವು ನೆಮ್ಮದಿಯಾಗಿ ಫಲವನ್ನು ನೀಡಲು ಪ್ರಾರಂಭಿಸುತ್ತದೆ. ಉದ್ಯೋಗ ಮಾಡುತ್ತಿರುವವರಿಗೆ ಮುಖ್ಯವಾಗಿ ಶುಕ್ರವಾರದ ದಿನ ಒಂದು ಹೊಸ ಜವಾಬ್ದಾರಿ ಬರಬಹುದು. ಮೊದಲಿಗೆ ಅದು ಹೆಚ್ಚುವರಿ ಕೆಲಸದಂತೆ ಅನಿಸಿದರೂ ಭವಿಷ್ಯದಲ್ಲಿ ಅದೇ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ನಿಮ್ಮ ಕಾರ್ಯಾಲಯದಲ್ಲಿ ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯ ಬದಲಾಗುವ ಅವಕಾಶವಿದೆ. ಇದುವರೆಗೆ ಮೌನವಾಗಿ ಕೆಲಸ ಮಾಡಿದ ನಿಮ್ಮ ಪ್ರತಿಭೆ ಈಗ ಎಲ್ಲರಿಗೂ ಕಾಣಿಸುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಧನು ರಾಶಿಯವರಿಗೆ ಈ 4 ದಿನಗಳು ಎಷ್ಟೋ ಮುಖ್ಯವಾದವುಗಳು. ಒಂದು ಇಂಟರ್ವ್ಯೂ ಕಾಲ್ ಬರಬಹುದು, ಒಂದು ಹಳೆಯ ಅರ್ಜಿಯ ಬಗ್ಗೆ ಮಾಹಿತಿ ಬರಬಹುದು, ನಿಮಗೆ ತಿಳಿದ ವ್ಯಕ್ತಿಯ ಮೂಲಕ ಒಂದು ಅವಕಾಶ ಲಭಿಸಬಹುದು. ಮುಖ್ಯವಾಗಿ ಶನಿವಾರ ಮತ್ತು ಭಾನುವಾರದ ದಿನಗಳು ಈ ವಿಷಯದಲ್ಲಿ ಅನುಕೂಲಕರವಾಗಿ ಕಾಣಿಸುತ್ತಿವೆ. ವ್ಯಾಪಾರದಲ್ಲಿ ನಿಂತುಹೋಗಿದ್ದ ಪ್ರವಾಹ ಮತ್ತೆ ಚಲಿಸುವ ಸೂಚನೆಗಳಿವೆ. ಧನುರಾಶಿಗೆ ಸೇರಿದ ವ್ಯಾಪಾರಸ್ಥರು ಕಳೆದ ಕೆಲವು ಕಾಲದಿಂದ ಕೆಲಸ ಇದ್ದರೂ ಹಣ ಬರುವುದು ತಡವಾಗುವುದು, ಕಸ್ಟಮರ್ಸ್ ಆಸಕ್ತಿ ತೋರಿಸಿದ ಒಪ್ಪಂದಗಳು ಪೂರ್ಣವಾಗದೇ ಇರುವುದು ಮುಂತಾದ ಘಟನೆಗಳನ್ನು ಎದುರಿಸಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗಲು ಪ್ರಾರಂಭವಾಗುತ್ತಿದೆ. ಈ 4 ದಿನಗಳಲ್ಲಿ ಮುಖ್ಯವಾಗಿ ನಿಂತುಹೋಗಿದ್ದ ವ್ಯವಹಾರಗಳು ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ಒಬ್ಬ ಹಳೆಯ ಕಸ್ಟಮರ್ ಮತ್ತೆ ಬರಬಹುದು. ಸಣ್ಣ ಲಾಭದೊಂದಿಗೆ ಮೊದಲಾದ ಕೆಲಸ ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ಮಾರ್ಗವನ್ನು ತೋರಿಸಬಹುದು. ಧನಪ್ರಾಪ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಅಡಗಿರುವ ಶುಭ ಬದಲಾವಣೆಗಳು ಈಗ ನಿಮ್ಮನ್ನು ತಲುಪಲಿವೆ. ದೇವರು ತಡ ಮಾಡಿದರೂ ದೊಡ್ಡದನ್ನೇ ನೀಡಲಿದ್ದಾನೆ. ನಿಮಗೆ ಬರಬೇಕಾದ ಹಣ ತಡವಾಗಿರಬಹುದು, ಆದರೆ ಆ ಪ್ರವಾಹ ಈಗ ಮೆಲ್ಲಗೆ ನಿಮ್ಮ ಕಡೆ ತಿರುಗುತ್ತಿದೆ. ಮುಖ್ಯವಾಗಿ ಭಾನುವಾರ ಮತ್ತು ಸೋಮವಾರದ ದಿನಗಳಲ್ಲಿ ಧನಕ್ಕೆ ಸಂಬಂಧಿಸಿದ
ಕೆಲವು ಶುಭವಾರ್ತೆಗಳನ್ನು ಕೇಳುವ ಅವಕಾಶವಿದೆ. ಯಾರೋ ನಿಮಗೆ ನೀಡಬೇಕಾದ ಹಣದ ಬಗ್ಗೆ ಮಾತನಾಡಬಹುದು ಅಥವಾ ಹೊಸ ಆದಾಯದ ಮಾರ್ಗ ಕಾಣಿಸಬಹುದು. ಆರೋಗ್ಯ, ಮಾನಸಿಕ ಪ್ರಶಾಂತತೆ ಮತ್ತು ಶಕ್ತಿ ತಿರುಗಿ ಹೆಚ್ಚುವ ಸಮಯವಿದು. ಧನುರಾಶಿಯವರಿಗೆ ಈ ಮಧ್ಯಕಾಲದಲ್ಲಿ ಶಾರೀರಿಕವಾಗಿಗಿಂತ ಮಾನಸಿಕವಾಗಿ ಹೆಚ್ಚು ಆಯಾಸ ಉಂಟಾಗಿರಬಹುದು. ಮುಖ್ಯವಾಗಿ ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಆಲೋಚಿಸುವುದರಿಂದ ನಿದ್ರೆ ಸರಿಯಾಗಿ ಇಲ್ಲದೇ ಇರುವುದು, ಬೆಳಗ್ಗೆ ಏಳುತ್ತಲೇ ಆಯಾಸವಾಗಿ ಅನಿಸುವುದು ಮುಂತಾದ ಪರಿಸ್ಥಿತಿಗಳು ಎದುರಾಗಿರಬಹುದು. ಈ 4 ದಿನಗಳಲ್ಲಿ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾಗಿ ಕೆಲಸ ಮಾಡುತ್ತದೆ. ನಿಮ್ಮಲ್ಲಿರುವ ಗೊಂದಲ ಕ್ರಮವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಶಾರೀರಿಕವಾಗಿ ನೋಡಿದರೆ ಹೆಚ್ಚಾಗಿ ಆಯಾಸ, ಕಾಲುಗಳ ನೋವು, ಬೆನ್ನು ನೋವು ಮುಂತಾದ ಸಮಸ್ಯೆಗಳು ಇರುವವರು ಕೊಂಚ ಜಾಗೃತೆಯಾಗಿ ಇರಬೇಕು. ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ವಿಶ್ರಾಂತಿಗೂ ಕೂಡ ಸಮಯವನ್ನು ಮೀಸಲಿಡಬೇಕು. ಶನಿವಾರದ ದಿನ ಬೆಳಗ್ಗೆ ಕೊಂಚ ಸಮಯ ನಿಶ್ಶಬ್ದವಾಗಿ ಕಳೆಯುವುದು ಒಳ್ಳೆಯದು. ದೇವರ ನಾಮಸ್ಮರಣೆ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪ್ರಶಾಂತವಾಗಿ ಕುಳಿತು ಆಲೋಚಿಸುವುದು ನಿಮ್ಮ ಮನಸ್ಸಿಗೆ ಎಷ್ಟೋ ಉಪಶಮನವನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಗಮನಿಸುವ ಒಂದು ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯ ಕ್ರಮವಾಗಿ ಕಡಿಮೆಯಾಗಿ ಹೋಗುತ್ತದೆ. ಸೋಮವಾರದ ನಂತರ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ ಕಾಣಿಸುತ್ತದೆ. ಯಾವ ಕೆಲಸ ಮಾಡಬೇಕಾದರೂ ಆಸಕ್ತಿ ಹೆಚ್ಚುತ್ತದೆ. ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಈ 4 ದಿನಗಳು ಬಹಳ ಮುಖ್ಯವಾದವುಗಳು. ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಭವಿಷ್ಯವನ್ನು ಪ್ರಭಾವಿಸುವ ಅವಕಾಶವನ್ನು ಹೊಂದಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು, ಉದ್ಯೋಗಗಳಿಗಾಗಿ ಪ್ರಯತ್ನಿಸುತ್ತಿರುವ ಯುವಕರು ಎಲ್ಲರೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು: ನೀವು ಮಾಡುತ್ತಿರುವ ಕಷ್ಟ ವ್ಯರ್ಥವಾಗಲಿಲ್ಲ. ಫಲಿತಾಂಶ ತಡವಾಗಬಹುದು, ಆದರೆ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಗ್ರಹಸ್ಥಿತಿ ನಿಮಗೆ ಹೊಸ ಉತ್ಸಾಹವನ್ನು ನೀಡುತ್ತಿದೆ. ಶುಕ್ರವಾರ ಮತ್ತು ಶನಿವಾರದ ದಿನ ಒಂದು ಒಳ್ಳೆಯ ಮಾಹಿತಿಯನ್ನು ಕೇಳುವ ಅವಕಾಶವಿದೆ. ಅದು ಓದಿಗೆ ಸಂಬಂಧಿಸಿದುದಾಗಿರಬಹುದು, ಕೋರ್ಸ್, ತರಬೇತಿ ಅಥವಾ ಭವಿಷ್ಯದ ಅವಕಾಶಗಳಿಗೆ ಸಂಬಂಧಿಸಿದುದಾಗಿರಬಹುದು. ಯುವಕರಲ್ಲಿ ಕೆಲವರು ವ್ಯಾಪಾರ ಮಾಡಬೇಕೋ, ಉದ್ಯೋಗ ಮಾಡಬೇಕೋ ಎಂಬ ಸಂದಿಗ್ಧತೆಯಲ್ಲಿ ಇರಬಹುದು. ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚುತ್ತದೆ. ನೀವು ನಿಜವಾಗಿ ಏನು ಬಯಸುತ್ತಿದ್ದೀರೋ ಅದು ಅರ್ಥವಾಗುತ್ತದೆ. ಇತರರ ಮಾತುಗಳಲ್ಲದೆ ನಿಮ್ಮ ಅಂತರಾತ್ಮ ಹೇಳುವ ದಾರಿಯನ್ನು ಅನುಸರಿಸಬೇಕೆಂದು ಅನಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ದೈವಾನುಗ್ರಹವನ್ನು ಸ್ವೀಕರಿಸಲು ಈ ಕೆಳಗಿನ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ. 1. ಶನಿವಾರ ಮತ್ತು ಭಾನುವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹಳದಿ ಬಣ್ಣದ ವಸ್ತ್ರ ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಶುಭಪ್ರದವಾಗಿರುತ್ತದೆ. ಗುರುಗ್ರಹಕ್ಕೆ ಹಳದಿ ಬಣ್ಣ ಎಷ್ಟೋ ಪ್ರೀತಿಪಾತ್ರವಾದದ್ದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 2. ಈ 4 ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲಿ ಪೋಷಕರು ಅಥವಾ ಹಿರಿಯರು ಇದ್ದರೆ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ನಿಂತುಹೋಗಿದ್ದ ಶುಭ ಪ್ರವಾಹವನ್ನು ಮತ್ತೆ ಚಲಿಸುವಂತೆ ಮಾಡುತ್ತದೆ. 3. ನೀವು ಯಾರೊಂದಿಗಾದರೂ ಕೋಪದಲ್ಲಿದ್ದರೆ ಈ ದಿನಗಳಲ್ಲಿ ಆ ಕೋಪವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಕ್ಷಮಿಸುವ ಮನಸ್ಸನ್ನು ಹೊಂದಿರಿ. 4. ಶನಿವಾರ ಅಥವಾ ಸೋಮವಾರದ ದಿನ ಒಬ್ಬ ಹಸಿದ ವ್ಯಕ್ತಿಗೆ ಅನ್ನದಾನ ಮಾಡುವುದು ಒಳ್ಳೆಯದು. ನಿಮ್ಮ ಶಕ್ತಿಗೆ ತಕ್ಕ ಸಹಾಯ ಮಾಡಿದರೂ ಸಾಕು. ಈ ದಾನದ ಕಾರಣದಿಂದ ನಿಂತುಹೋಗಿದ್ದ ಶುಭ ಫಲಿತಾಂಶಗಳು ವೇಗವಾಗಿ ನಿಮ್ಮ ಜೀವನದೊಳಗೆ ಪ್ರವೇಶಿಸುತ್ತವೆ. ಜೂನ್ 26, 27, 28, 28, 29ರ ದಿನಾಂಕಗಳಲ್ಲಿ ಪ್ರತಿದಿನ ಬೆಳಗ್ಗೆ 11 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ಬೃಹಸ್ಪತಯೇ ನಮಃ. ಅದರೊಂದಿಗೆ ಮನೆಯಲ್ಲಿ ಒಂದು ಸಣ್ಣ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಈ 4 ದಿನಗಳ ಕಾಲ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದು ಕೂಡ ಅತ್ಯಂತ ಶುಭಪ್ರದವಾಗಿರುತ್ತದೆ. ಧನುರಾಶಿಯವರೇ, ನೀವು ಇದುವರೆಗೆ ಅಂದ್ಕೊಂಡಂತೆ ಜೀವನ ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಲಿಲ್ಲ. ಸರಿಯಾದ ಸಮಯಕ್ಕಾಗಿ ಮಾತ್ರ ಕಾಯುತ್ತಿತ್ತು. ಈಗ ಆ ಸಮಯ ಮೆಲ್ಲಗೆ ನಿಮ್ಮ ಜೀವನದೊಳಗೆ ಹೆಜ್ಜೆ ಇಡುತ್ತಿದೆ. ಈ ಜ್ಯೋತಿಷ್ಯ ಮಾಹಿತಿಯಲ್ಲಿ ಹೇಳಿದ ಫಲಗಳು ನಿಮ್ಮ ಜೀವನದಲ್ಲಿ ಹೇಗೆ ಹೊಂದಾಣಿಕೆಯಾಗುತ್ತಿವೆ ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.